ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಚೈತ್ರ ನೀಲ್ಕುಮಾರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ. ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ ನೋಡಿ. ಸಂಡೇ ವ್ಲಾಗ್ ಅಲ್ಲಿ ಸಂಡೇಯಲ್ಲಿ ಮೇಡಮ್ ಅವ್ರು ಫುಲ್ ರೆಸ್ಟ್ ಮಾಡ್ತಾ ಇದ್ದಾರೆ. ಪ್ರತೀಕ್ಗೆ ಸ್ವಲ್ಪ ಲೈಟ್ ಆಗಿ ಜ್ವರ ಬಂದಿದೆ. ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ವಿ, ಅವನಿಗೆ ಜರ್ನಿ ಆಗಿಲ್ಲ, ಹಂಗಾಗಿ ಸ್ವಲ್ಪ ಜ್ವರ ಬಂದಿದೆ. ತಿಂಡಿ ತಿಂದಿಲ್ಲ ಅವನು. ಸಿರಪ್ ಹಾಕಿದೀವಿ, ಕಮ್ಮಿ ಆಗಿಲ್ಲ ಅಂದ್ರೆ ನಾಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿಂದ ಶೇಂಗಾಕಾಯಿ ತಗೊಬಂದಿದ್ರು ನಮ್ಮ ಅತ್ತೆ, ಬೇಯಿಸ್ಕೊಂಡು ತಿಂತಾ ಇದೀವಿ ನೋಡಿ. ಪ್ರಾರ್ಥನಾ ನೋಡಿ, ಶೇಂಗಾ ತಿಂತಾ ಇದ್ದಾಳೆ. ಪ್ರಾರ್ಥನಾ ಜಡೆ ಹಾಕೊಂಡಿದ್ದಾಳೆ, ಸವಳಗೋಳೆ ಊಟಪಟ್ಟ ಜಡೆ ನೋಡಿ. ರಿವರ್ಸ್ ಆಗಿದೆ ಜಡೆ ನೋಡಿ. ನಮ್ಮ ಅತ್ತೆ ಕುತ್ಕೊಂಡಿದ್ದಾರೆ. ನಮ್ಮ ಅತ್ತೆ ಮುಖ ಕಾಣಿಸ್ತಾ ಇಲ್ಲ ಅಲ್ಲಿ ಬೆಳಕಿಗೆ. ಮಾತಾಡತ್ತೆ. ಶೇಂಗಾ ತಗೊಂಬಂದಿದ್ವಿ, ಶೇಂಗಾ ಬೇಯಿಸ್ತಾ ಇದ್ವಿ, ಅವ್ನು ತಿಂತಾ ಇದೀವಿ. ಎಲ್ಲಾರು ನೋಡ್ರಿ ದಯವಿಟ್ಟು. ನಿಮ್ಗೆ ಇಷ್ಟ ಆಗಿದ್ರೆ ಅಂಬಿಕಾ ಎಷ್ಟು ಗಂಟೆಗೆದ್ದೆ? 12ಗೆ ಎದ್ಬಿಟ್ಟು ಮತ್ತೆ ರೂಮಲ್ಲಿ ಮಲಗಿ, ನೈಟ್ ಎಲ್ಲ ಮಲಗಿ 12ಗೆ ಎದ್ಬಿಟ್ಟು ಇಲ್ಲಿ ಮತ್ತೆ ಬಂದಿದ್ದಾಳೆ ನೋಡಿ ಹಾಲಲ್ಲಿ ಮಲ್ಕೊಳಕ್ಕೆ. ಟೈಮ್ ಸಿಕ್ಕರೆ ಸಾಕು, ಬರೀ ಮಲ್ಗದೆ ಕೆಲಸ ಅವಳು. ನೆನ್ನೆ ದೇವಸ್ಥಾನಕ್ಕೆ ಹೋಗಿದ್ವಿ ಫ್ರೆಂಡ್ಸ್, ಚೆನ್ನಾಗಿದೆ ದೇವಸ್ಥಾನ, ನೀವು ಹೋಗಿ ಬನ್ನಿ. ಬಟ್ ತುಂಬಾ ದೂರ ಅದು. ಚನ್ನಪಟ್ಟಣಕ್ಕೆ ಇಲ್ಲಿಂದ ಸ್ಯಾಟಲೈಟ್ ಇಂದ ಬಸ್ ಹತ್ತಿ ಚನ್ನಪಟ್ಟಣಕ್ಕೆ ಹೋದ್ವಿ. ಚನ್ನಪಟ್ಟಣದಿಂದ ಅಲ್ಲಿ ಗೌಡ್ಗೆರೆಗೆ ಬಸ್ ಇತ್ತು, ಹೋಗಿ ಬಂದ್ವಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ, ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ. ನೀವು ಹೋಗಿ ಬನ್ನಿ, ತುಂಬಾ ಚೆನ್ನಾಗಿದೆ. ಹುಣ್ಣಿಮೆ ಇತ್ತಲ್ವಾ, ತುಂಬಾ ರಶ್ ಇತ್ತು. ಜನ ಎಲ್ಲ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಹೋದ್ರು, ನಾವು ಮುಗಿಸ್ಕೊಂಡು ಬಂದ್ವಿ. ಚೆನ್ನಾಗಿತ್ತು. ಬೆಳಗ್ಗೆ 10 ಗಂಟೆಗೆ ಇಲ್ಲಿ ಬಿಟ್ಟಿದ್ವಿ, 12 ಗಂಟೆಗೆ ಅಲ್ಲಿ ರೀಚ್ ಆದ್ವಿ. ಎಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟ್ರಲ್ಲಿ 5:30, 6 ಗಂಟೆ ಆಗಿತ್ತು. ಚೆನ್ನಾಗಿತ್ತು. ವಿಡಿಯೋ ಹಿಂಗೆ ಕಂಟಿನ್ಯೂ ವಾಚ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಶೇಂಗಾ ತಿನ್ನಿ, ನೀವು ನೋಡ್ತಾ ಇರಿ. ಗೈಸ್ ನೋಡಿ ಗೈಸ್, ಈಗ ನಮ್ಮ ಪಪ್ಪ ನಮ್ಮ ಮಮ್ಮಿಗೋಸ್ಕರ ಆನಿಯನ್ ಬೋಂಡ ಮಾಡ್ತಾ ಇದ್ದಾರೆ ನೋಡಿ. ಆನಿಯನ್ ಯಾಕೆ ಮಾಡ್ತಾ ಇರೋದು ಅಂತ ಕೇಳು. ಪಪ್ಪ ಯಾಕೆ ಮಮ್ಮಿಗೆ ಬೋಂಡ ಮಾಡ್ಕೊಡ್ತಾ ಇದ್ದೀವಿ? ನಾವು ಮೊಟ್ಟೆ ತಂದಿದ್ವಾ, ಮಮ್ಮಿ ಬೋಂಡ ತಿನ್ನಲ್ಲ, ಮೊಟ್ಟೆ ತಿನ್ನಲ್ಲ ಅಂತ. ಅಷ್ಟೊಂದು ತಿರುಗಿಲ್ಲ ನಾವು ಹೊಡಿತಾರೆ ಅಂತ ಗೈಸ್. ತುಂಬಾ ಮಸ್ಕ ಹೊಡಿತಾ ಇದಾರೆ ನಮ್ಮ ಪಪ್ಪ ಇವತ್ತು. ನೋಡಿ ಗೈಸ್ ಎಷ್ಟು ಮಸ್ಕ ಹೊಡಿತಾ ಇದಾರೆ. ಅವರೆಲ್ಲ ಮೊಟ್ಟೆ ತಗೊಬಂದಿದ್ದಾರೆ. ನನಗೆ ಮಸ್ಕ ಹೊಡಿಯಕ್ಕೆ ಈರುಳ್ಳಿ ಪಕೋಡ ಮಾಡ್ಕೊಡ್ತಾ ಇದಾರೆ ನೋಡಿ ಫ್ರೆಂಡ್ಸ್. ಮೊಟ್ಟೆ ತಿನ್ನಲ್ಲ ಅಂತ. ಅದು ತಾನು ಮಾಡಿರ್ಲಿಲ್ಲ, ನಾನ್ ಸಿಟ್ ಮಾಡ್ಕೋತೀನಿ ಅಂತ ಇವಾಗ ಮಸ್ಕ ಹೊಡಿತಾ ಇದಾರೆ. ಅದಕ್ಕೆ ಮಾಡ್ತಾ ಇದಾರೆ ನೋಡಿ ಫ್ರೆಂಡ್ಸ್. ಅವ್ರು ಹೇಳೋದೆಲ್ಲ ನಿಜ ಅನ್ಕೋಬಿಡಿ, ಸುಳ್ಳು. ನಾನ್ ನೋಡಿದ್ರೆ ಹಂಗ ಕಾಣಿಸ್ತೀನಾ? ಮೊಟ್ಟೆ 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 ಇದನ್ನೇನ್ ಮಾಡೋದೀಗ? ಸ್ವಲ್ಪ ಇಟ್ಕಲ್ಸ ಬೋಂಡ ಬಿಟ್ಬಿಡ್ತೀನಿ. ನೋಡಿ ಮೊಟ್ಟೆ ತಗೊಬಂದ್ಬಿಟ್ಟು ಬೇಯಿಸ್ಕೊಂಡು ತಿಂತೀನಿ ಅಂದ್ಬಿಟ್ಟು ಈಗಾಗಲೇ ಮೊಟ್ಟೆ ಬೋಂಡ ಮಾಡ್ಕೊ ತಿಂತಾರಂತ. ಇದೇನು ಈ ಸ್ಟೈಲು? ಮೊಟ್ಟೆನ ಬೇಸಿದ ಮೇಲೆ ಈ ತರ ಉರಿತಾ ಇದೆ. ಉಪ್ಪು ಖಾರ ಹಾಕ್ಬಿಟ್ಟು ಉರಿಯೋದ? ಓಕೆ ಫ್ರೆಂಡ್ಸ್, ವಿಡಿಯೋ ಎಂಡ್ ಮಾಡೋ ಟೈಮ್ ಬಂದಿದೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಗುಡ್ ನೈಟ್, ಟೇಕ್ ಕೇರ್.